ವರುಣನ ಆರ್ಭಟಕ್ಕೆ ನಲುಗಿ ಅಸ್ತವ್ಯಸ್ತವಾದ ಬಿಸಿಲನಗರಿ ರಾಯಚೂರ ಜಿಲ್ಲೆಯ ಮಸ್ಕಿ ಸಿರವಾರ ತಾಲೂಕು. ಬಿಸಿಲದಗೆಗೆ ಬೇಸತ್ತ ಸಾರ್ವಜನಿಕರಿಗೆ ಕೊಂಚ ರಿಲೀಫ್ ಆಗಿದೆ ಎನ್ನುವಷ್ಟರಲ್ಲಿ ಗಾಳಿ ಮಳೆಯೊಂದಿಗೆ ಗುಡುಗು ಸಿಡಿಲಿನಿಂದ ಕೂಡಿದ ವಾತಾವರಣ ಜನರು ಉಸಿರು ಬಿಗಿ ಹಿಡಿದುಕೊಳ್ಳುವಂತೆ ಮಾಡಿದೆ. ಮಸ್ಕಿ ಬಸ್ ಡಿಪೋನಲ್ಲಿ ಗಾಳಿಯ ರಭಸಕ್ಕೆ ಗೇರ್ನಲ್ಲಿದ್ದ ಬಸ್ ಸ್ಟಾರ್ಟ್ ಆಗಿ ಮುಂದೆ ಹೋಗಿದೆ. ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದ ಡ್ರೈವರ್, ಕಂಡಕ್ಟರ್ ಗಾಡಿಯನ್ನ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಯಾವ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ತಿಳಿದುಬಂದಿದೆ. ಇನ್ನು ಡಿಪೋದಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕ್ 100 ಮೀಟರ್ ದೂರ ಬಿದ್ದಿರುವಂಥದ್ದು, ಖಾಲಿ ಬ್ಯಾರೆಲ್ಗಳೆಲ್ಲ ಡಿಪೋ ತುಂಬ ಓಡಾಡಿವೆ. ಕಿಟಕಿಯ ಗಾಜುಗಳೆಲ್ಲ ಮುರಿದಿರುವಂಥದ್ದು, ಬೈಕ್ಗಳೆಲ್ಲ ನೆಲಕಚ್ಚಿರುವಂಥದ್ದು. ಸದ್ಯಕ್ಕೆ ಯಾವುದೇ ಮಾನವ ಹಾನಿ ಸಂಭವಿಸಿಲ್ಲ ಅಂತ ಮೂಲಗಳಿಂದ ತಿಳಿದುಬಂದಿದೆ. ಇನ್ನು ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಸುರಿದ ಗುಡುಗು ಮಿಂಚು ಸಹಿತ ಸುರಿದ ಮಳೆಗೆ 8 ಕುರಿಗಳು ಸೇರಿದಂತೆ 3 ಮರಿಗಳು ಸತ್ತು ಹೋಗಿವೆ ಅಂತ ತಿಳಿದುಬಂದಿದೆ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಇಂದು ಸಾಯಂಕಾಲ ಮಳೆ ಧಾರಾಕಾರ ಸುರಿದು ಸಿಡಿಲಿಗೆ ಇವತ್ತು ಕುರಿಗಳು ಬಲಿಯಾಗಿರೋದು. ಇವತ್ತು ಸುಮಾರು ಒಂದು 600 ಕುರಿಗಳನ್ನು ಇಲ್ಲಿ ಗಿಡದ ಚಾಟಿಗೆ ನಿಂದ್ರಕೋದಲ್ಲಿ ಸಂದರ್ಭದಲ್ಲಿ ಸುಮಾರು ಒಂದು 10 ಕುರಿಗಳನ್ನು ಅದಕ್ಕೆ ಆ ರವಿಗನ್ನು ಸತ್ತೋಗಿದ್ದಾವೆ. ಇಲ್ಲಿ ಸುಮಾರು 2 ಗಂಡುಮಕ್ಕಳನ್ನು ನಿಂತಿದ್ದಾರೆ. ಆ ಗಾಳಿ ಮಳೆಗೆ ಸ್ವಲ್ಪ ಸೈಡ್ ಆದ ಸಲಾಗಿ ಅವರು ಗಂಡುಮಕ್ಕಳು ಬಚಾವಾಗಿದ್ದಾರೆ ಜನಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ತಹಸೀಲ್ದಾರ್ ಗಮನಕ್ಕೆ ತಂದು ಇದು ಎಲ್ಲ ಇಡೀ ರಾಜ್ಯದಂತ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತೇಳಿ ತಹಸೀಲ್ದಾರಲ್ಲಿ ಮನವಿ ಮಾಡಿಕೊತೀವಿ ನಾವು.